ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಮೇಲೆ ಪಾಕಿಸ್ತಾನ ನಡೆಸ್ತಾ ಇರೋ ಪ್ರಾಕ್ಸಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಶೀಘ್ರದಲ್ಲಿ ಭಾರತದ ಮೇಲೆ ಕೋಆರ್ಡಿನೇಟೆಡ್ ದಾಳಿ ಮಾಡೋಕೆ, ಭಾರತದ ನೆಲದಲ್ಲಿ ಸರಣಿ ಉಗ್ರ ದಾಳಿಗಳನ್ನ ಸಂಘಟಿಸೋಕೆ ಲಷ್ಕರ್ ಮತ್ತು ಜೈಷ್ಗಳು ಪ್ಲಾನ್ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಇದಕ್ಕೆ ಭಯಾನಕ ತಯಾರಿಯನ್ನ ಕೂಡ ನಡೆಸಲಾಗ್ತಿದೆ ಅನ್ನೋದು ರಿವೀಲ್ ಆಗಿದೆ. ಇದರ ಪ್ರಕಾರ ಈ ಎರಡು ಘಾತಕ ಉಗ್ರ ಸಂಘಟನೆಗಳು ರೀಗ್ರೂಪ್ ಆಗ್ತಿವೆ, ಸಹಕಾರ ಕೊಟ್ಕೊಂಡು ದಾಳಿ ಮಾಡೋಕೆ ಪ್ಲಾನ್ ರೂಪಿಸಿದ್ದಾರೆ. ಇದಕ್ಕಾಗಿ ಈ ಉಗ್ರರು ಗಡಿಯಲ್ಲಿ ಒಳನುಸುಳುವಿಕೆ, ಸರ್ವೆಲೆನ್ಸ್ ಎಲ್ಲ ಹೆಚ್ಚು ಮಾಡ್ತಿದ್ದಾರೆ. ಉಗ್ರ ಚಟುವಟಿಕೆಗಳಿಗೆ ಅಗತ್ಯ ಇರೋ ಶಸ್ತ್ರಾಸ್ತ್ರ, ಇತರೆ ವಸ್ತುಗಳ ಸಾಗಣೆ ಕೂಡ ಜೋರಾಗ್ತಿದೆ. ಇವೆಲ್ಲ ಕೆಲಸಗಳು ಸೆಪ್ಟೆಂಬರ್ ನಿಂದ ಶುರುವಾಗಿದೆ. ಈಗ ಆಲ್ರೆಡಿ ಲಷ್ಕರ್ ಮತ್ತು ಜೈಷ್ಗೆ ಸೇರಿರೋ ಅನೇಕ ಸಣ್ಣ ಪುಟ್ಟ ಉಗ್ರ ಗುಂಪುಗಳು LOC ಗಡಿ ದಾಟಿ ಜಮ್ಮು ಕಾಶ್ಮೀರಕ್ಕೆ ಕಾಲಿಟ್ಟಿದ್ದಾರೆ. ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸಸ್ ಗ್ರೂಪ್ SSG ಮತ್ತು ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ISI ನ ಲಾಜಿಸ್ಟಿಕ್ ಸಪೋರ್ಟ್ ನಿಂದ ಉಗ್ರರು ಭಾರತದ ಒಳಗೆ ನುಸುಳಿದ್ದಾರೆ. ಲಷ್ಕರ್ ಸಂಘಟನೆಗೆ ಸೇರಿದ ಶಂಶೇರ್ ಅನ್ನೋ ಉಗ್ರನ ಲೀಡರ್ಶಿಪ್ ನ ಅಡಿಯಲ್ಲಿ ಈ ಚಟುವಟಿಕೆ ಎಲ್ಲ ನಡೀತಾ ಇದೆ. LOC ಯುದ್ಧಕ್ಕೂ ವೀಕ್ ಪಾಯಿಂಟ್ಸ್ ಅನ್ನ ಗುರುತಿಸೋಕೆ, ಅಲ್ಲಿನ ಜಾಗ ಹೇಗಿದೆ, ಟೆರೇನ್ ಹೇಗಿದೆ ಅಂತೆಲ್ಲ ಸ್ಟಡಿ ಮಾಡೋಕೆ, ಮಿಲಿಟರಿ ಪೋಸ್ಟ್ ಗಳ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಡ್ರೋನ್ ಬಳಸಿ ಪರಿಶೀಲನೆ ಮಾಡಿದ್ದಾರೆ. ಇದರ ಸಹಾಯದಿಂದ ಮುಂದಿನ ಕೆಲ ವಾರಗಳಲ್ಲಿ ಭಾರತದಲ್ಲಿ ಈ ರೀತಿ ಆತ್ಮಾಹುತಿ ದಾಳಿ ನಡೆಸೋಕೆ, ಡ್ರೋನ್ ಮುಖಾಂತರ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನ ಡ್ರಾಪ್ ಮಾಡೋಕೆ ಉಗ್ರರು ಸ್ಕೆಚ್ ಹಾಕಿದ್ದಾರೆ ಅಂತ ಆಘಾತಕಾರಿ ಮಾಹಿತಿ ಬಂದಿದೆ. ಅಲ್ಲದೆ ಕಳೆದ ಅಕ್ಟೋಬರ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜಮಾತ್ ಹಿಜ್ಬುಲ್ ಉಗ್ರ ಸಂಘಟನೆ ಮತ್ತು ISI ಅಧಿಕಾರಿಗಳ ನಡುವೆ ಸೀಕ್ರೆಟ್ ಮೀಟಿಂಗ್ ಕೂಡ ನಡೆದಿತ್ತು. ಆಪರೇಷನ್ ಸಿಂಧೂರ್ಗೆ ದೊಡ್ಡ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ. ಮಾಜಿ ಉಗ್ರ ಕಮಾಂಡರ್ಗಳನ್ನ ವಾಪಸ್ ಉಗ್ರ ಕೆಲಸಕ್ಕೆ ಇಳಿಯೋ ಹಾಗೆ ಮಾಡೋಕೆ ಅವರಿಗೆ ತಿಂಗಳ ಸಂಬಳ ಕೊಡೋಕು ಡಿಸೈಡ್ ಮಾಡಲಾಗಿದೆ. ಮಾಜಿಗಳು, ಹಾಲಿಗಳು ಎಲ್ಲರೂ ಕೂಡ ಸೇರಿ ದೊಡ್ಡ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಹೇಳಿ ಇಂಟೆಲಿಜೆನ್ಸ್ ಮೂಲಗಳಿಂದ ಮಾಹಿತಿ ಬಂದಿದೆ. ಅಲ್ಲೇ ಕಾಶ್ಮೀರ ಕಣಿವೆಯಲ್ಲಿ ಆಲ್ರೆಡಿ ತಮ್ಮ ಲೋಕಲ್ ನೆಟ್ವರ್ಕ್ ರೀಬಿಲ್ಡ್ ಮಾಡೋಕೆ ಲಷ್ಕರ್ ಉಗ್ರರು ಕೆಲಸ ಶುರು ಮಾಡಿದ್ದಾರೆ. ತಮಗೆ ಸಹಾಯ ಮಾಡೋ ಸ್ಥಳೀಯರನ್ನ ಪತ್ತೆ ಮಾಡ್ತಿದ್ದಾರೆ. ಭಾರತದ ಭದ್ರತಾ ಪಡೆಗಳು ಪೊಲೀಸರ ಮೂವ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡೋರಿಗೆ ಹುಡುಕಾಟ ಆಗ್ತಾ ಇದೆ. ಉಗ್ರ ಗುಂಪುಗಳು ತಮ್ಮ ಕಾರ್ಯಾಚರಣೆಗಳನ್ನ ಸಲೀಸಾಗಿ ನಡೆಸೋಕೆ ಮಾದಕ ವಸ್ತುಗಳು ಕಳ್ಳಸಾಗಾಣಿಕೆ ಆಗೋ ಟ್ರೇಡ್ ರೂಟ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಗುಪ್ತಚರ ಮಾಹಿತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬೆಳವಣಿಗೆಯನ್ನ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದು, ಆಪರೇಷನ್ ಸಿಂಧೂರ್ ನಂತರ ಆಗ್ತಿರುವ ಅತ್ಯಂತ ಸೀರಿಯಸ್ ಎಸ್ಕಲೇಷನ್ ಅಂತ ಇದನ್ನ ನೋಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ಭಾರತೀಯ ಸೇನೆ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಮಾನಿಟರ್ ಮಾಡ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿರೋ ಹೊತ್ತಲ್ಲಿ ಫೇಕ್ ಫೀಲ್ಡ್ ಮಾರ್ಷಲ್ ಮುನೀರನ ಬಗ್ಗೆ ಪಾಕಿಸ್ತಾನದ ಒಳಗೇನೆ ಆಕ್ರೋಶ ಹೆಚ್ಚಾಗ್ತಿರೋ ನಡುವೆನೆ ಈ ಬೆಳವಣಿಗೆ ಇನ್ನಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಮುನೀರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಭಾರತದೊಂದಿಗೆ ಸಂಘರ್ಷವನ್ನ ಸೃಷ್ಟಿ ಮಾಡಿ, ಭಾರತವನ್ನ ಕೆಣಕಿ, ಭಾರತ ಪಾಕ್ ಸಂಘರ್ಷ ಆಗೋ ರೀತಿ ಮಾಡಿ ಸೇನೆಯ ಮಹತ್ವವನ್ನ ಪಾಕಿಸ್ತಾನದ ಒಳಗಡೆ ಜಾಸ್ತಿ ಮಾಡೋಕೆ ಪ್ರಯತ್ನ ಪಡಬಹುದು ಅಂತ. ಇರೋ ಅಫ್ಘಾನ್ ಮತ್ತು ಪಾಕಿಸ್ತಾನ ನಡುವಿನ ಕಾವು ಕೂಡ ಬಿಸಿ ಆಗ್ತಾ ಇದೆ. ಪಾಕಿಸ್ತಾನ ತಾಲಿಬಾನಿಗಳಿಗೆ ಮತ್ತೆ ಯುದ್ಧದ ಬೆದರಿಕೆ ಕೊಟ್ಟಿದೆ. ಟರ್ಕಿಯಲ್ಲಿ ಪುನರಾರಂಭ ಆಗಿರೋ ಪಾಕ್ ಅಫ್ಘಾನ್ ಶಾಂತಿ ಮಾತುಕತೆ ವಿಫಲ ಆದ್ರೆ ನಾವು ಯುದ್ಧ ಮಾಡ್ತೀವಿ ಅಂತ ಪಾಕ್ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಗೆ ನಮ್ದೇ ಆದ ಕೆಲ ಆಯ್ಕೆಗಳಿವೆ. ಮಾತುಕತೆ ಫೇಲ್ ಆದ್ರೆ ಯುದ್ಧ ಫಿಕ್ಸ್. ನಮ್ಮನ್ನ ನೀವು ಹೇಗೆ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕನ್ಸಿಡರ್ ಮಾಡಿ ಅದೇ ರೀತಿ ನಾವು ಅದೇ ಮ್ಯಾನರ್ ನಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕ್ ಮತ್ತು ಅಫ್ಘಾನಿಗಳ ನಡುವೆ 3ನೇ ಸುತ್ತಿನ ಮಾತುಕತೆ ಟರ್ಕಿಯಲ್ಲಿ ಶುರುವಾಗಿದೆ. 1ನೇ ಮತ್ತು 2ನೇ ಸುತ್ತಿನ ಮಾತುಕತೆಯಲ್ಲಿ ಎರಡು ರಾಷ್ಟ್ರಗಳು ಕದನ ವಿರಾಮ ವಿಸ್ತರಣೆಗೆ ಒಪ್ಪಿಕೊಂಡ್ರೂ ಕೂಡ ಯಾವುದೇ ಒಪ್ಪಂದ ಆಗಿಲ್ಲ. ಕೆಲ ಷರತ್ತುಗಳು ಹಾಗೆ ಉಳಿದಿವೆ. ನಮ್ಮ ಕೆಲವೊಂದಷ್ಟು ಅವಶ್ಯಕತೆಗಳಿಗೆ ಅಫ್ಘಾನ್ ತಾಲಿಬಾನ್ ಒಪ್ಕೊಳ್ತಾ ಇಲ್ಲ ಅಂತ ಪಾಕ್ ಹೇಳ್ಕೊಂಡಿತ್ತು. ಈಗ ಮತ್ತೆ ಮಾತುಕತೆ ಶುರುವಾಗಿದೆ. ಮತ್ತೊಂದ್ ಕಡೆ ಜೈಲಲ್ಲಿರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರ್ ವಿರುದ್ಧ ಮತ್ತೆ ಬೆಂಕಿ ಕಾರಿದ್ದಾರೆ. ಮುನೀರ ಪಾಕ್ ಇತಿಹಾಸದಲ್ಲೇ ಅತಿದೊಡ್ಡ ಕೆಟ್ಟ ಸರ್ವಾಧಿಕಾರಿ, ಅವನು ಹುಚ್ಚ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಈ ಕ್ಷಣದ ಅತ್ಯಂತ ಜನಪ್ರಿಯ ಪೊಲಿಟಿಕಲ್ ಲೀಡರ್ ಇಮ್ರಾನ್ ಖಾನ್. ಅದಕ್ಕೆ ಅವ್ರನ್ನ ಒದ್ದೊಳಗೆ ಹಾಕಿರೋದು ಮುನೀರ. ಆದ್ರೂ ಜೈಲಲ್ಲಿ ಕುತ್ಕೊಂಡೇ ಬೈತಾ ಇದ್ದಾರೆ ಮುನೀರಂಗೆ. ಮುನೀರ್ ಮಾನಸಿಕವಾಗಿ ಅಸ್ಥಿರ ವ್ಯಕ್ತಿ, ಮೆಂಟಲಿ ಅನ್ಸ್ಟೇಬಲ್ ಮ್ಯಾನ್. ಅಧಿಕಾರದ ಅಮಲಲ್ಲಿ ಮುನೀರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದಾನೆ. ಎಲ್ಲ ಅಧಿಕಾರ ಅಸಿಮ್ ಮುನೀರ್ ಕೈಯಲ್ಲಿದೆ. ಶಹಬಾಜ್ ಶರೀಫ್ರ ಕೈಗೊಂಬೆ ಸರ್ಕಾರದ ಹತ್ರ ಏನೂ ಇಲ್ಲ. ಆ ಸರ್ಕಾರದೊಂದಿಗೆ ಮಾತನಾಡಿದ್ರೂ ಕೂಡ ಅರ್ಥ ಇಲ್ಲ.
ನಾವು ಮುನೀರನ ಸೇನೆ ಮತ್ತು ಶಹಬಾಜ್ ಶರೀಫ್ ಸರ್ಕಾರದೊಂದಿಗೆ ಮಾತನಾಡಲ್ಲ ಅಂತ ಇಮ್ರಾನ್ ಖಾನ್ ಕಿಡಿಕಾರಿದ್ದಾರೆ. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ಮನವಿ, ಸಬ್ಸ್ಕ್ರೈಬ್ ಮಾಡದೇ ಇರುವ ವೀಕ್ಷಕರಲ್ಲಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ. ಇನ್ನು ವಿಶ್ವ ಶಾಂತಿ ದೂತ, ಜಗತ್ತಿನ ಅಘೋಷಿತ ಭೂಪತಿ ಟ್ರಂಪ್ ಮತ್ತೊಂದು ಅನಾಹುತಕಾರಿ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ವೆನೆಜುವೆಲಾದಲ್ಲಿ ಅದರ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನ ಹತ್ಯೆ ಮಾಡೋ ಆಪ್ಷನ್ ಅನ್ನ ಕೂಡ ಟ್ರಂಪ್ ಆಡಳಿತ ಇಟ್ಕೊಂಡಿದೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಸ್ಫೋಟಕ ರಿಪೋರ್ಟ್ ಮಾಡಿದೆ. ಈ ರಿಪೋರ್ಟ್ ಪ್ರಕಾರ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ನಿಲ್ಲಿಸೋಕೆ ಅಧಿಕಾರಿಗಳು ಒಟ್ಟು 3 ಆಪ್ಷನ್ಗಳನ್ನ ಟ್ರಂಪ್ ಮುಂದೆ ಇಟ್ಟಿದ್ದಾರೆ. ಒಂದು, ವೆನೆಜುವೆಲಾದ ಒಳಗಿರೋ ಮಿಲಿಟರಿ ಇನ್ಸ್ಟಾಲೇಷನ್ ನಂತಹ ಸ್ಟ್ರಾಟಜಿಕ್ ಫೆಸಿಲಿಟಿಗಳ ಮೇಲೆ ಏರ್ ಸ್ಟ್ರೈಕ್ ಮಾಡೋದು, ಈ ಮೂಲಕ ಮಡುರೋಗೆ ಸಶಸ್ತ್ರ ಪಡೆಗಳ ಬೆಂಬಲವನ್ನ ಕಿತ್ತು ಹಾಕೋದು. ಒಮ್ಮೆ ವೆನೆಜುವೆಲಾ ಸೇನೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಿದ್ರೆ ಮಡುರೋ ವಿದೇಶಕ್ಕೆ ಅಥವಾ ವೆನೆಜುವೆಲಾದ ಒಳಗೇನೆ ಒಂದು ಸೇಫ್ ಜಾಗಕ್ಕೆ ಓಡ್ ಹೋಗಬಹುದು. ಆ ಮೂಲಕ ಮಡುರೋ ವೀಕ್ ಆಗಿ ಅವ್ರನ್ನ ಅಧಿಕಾರದಿಂದ ಬೀಳಿಸಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಎರಡನೇ ಆಪ್ಷನ್, ಅಮೆರಿಕ ಸೇನೆಯ ಡೆಲ್ಟಾ ಫೋರ್ಸ್ ಅಥವಾ ನೌಕಾಪಡೆಯ ನೇವಿ ಸೀಲ್ಸ್ ಇದಾರಲ್ಲ, ಅಲ್ಲಿ ಅವ್ರನ್ನ ಅವರ 6 ತುಕಡಿಗಳನ್ನ ನಿಯೋಜಿಸಿ ಮಡುರೋರನ್ನ ಹಿಡಿಯೋದು ಅಥವಾ ಅವ್ರನ್ನ ಹತ್ಯೆ ಮಾಡೋದು. ಏನು ಮೂರನೇ ಆಪ್ಷನ್ ಅಂದ್ರೆ ವೆನೆಜುವೆಲಾವನ್ನ ಆಕ್ರಮಿಸೋದು, ದಾಳಿ ಮಾಡೋದು, ಹಾಗೆ ಅಲ್ಲಿನ ಆಯಿಲ್ ಫೀಲ್ಡ್ ಗಳನ್ನ ಕಂಟ್ರೋಲಿಗೆ ತಗೊಳ್ಳೋದು. ಇವಿಷ್ಟು ಭಯಾನಕ ಆಪ್ಷನ್ ಗಳನ್ನ ಟ್ರಂಪ್ ಮುಂದೆ ಇಡಲಾಗಿದೆ. ಸದ್ಯ ಈ ಕುರಿತು ಟ್ರಂಪ್ ಇನ್ನು ಫೈನಲ್ ಡಿಸಿಷನ್ಗೆ ಬಂದಿಲ್ಲ, ಯೋಚನೆ ಮಾಡ್ತಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಆದ್ರೆ ಇದೆಲ್ಲ ಟ್ರಂಪ್ಗೆ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ರಾಜಕೀಯ ಕಾರಣಕ್ಕಾಗಿ ಫಾರಿನ್ ಲೀಡರ್ಸ್ ಅನ್ನ ಹತ್ಯೆ ಮಾಡೋದು ಅಥವಾ ಅದಕ್ಕೆ ಪ್ಲಾನ್ ಮಾಡೋ ಹಾಗಿಲ್ಲ ಅಂತ ಅಮೆರಿಕದ ಸರ್ಕಾರದಲ್ಲಿ ನಿಯಮನೇ ಇದೆ. ಹೀಗಾಗಿ ಅಮೆರಿಕಾಗಿದು ಓಪನ್ ಆಪ್ಷನ್ ಅಂತೂ ಅಲ್ಲ, ಆದ್ರೆ ಕವರ್ಟ್ಲಿ ಗುಪ್ತವಾಗಿ ಅಮೆರಿಕ ಏನ್ ಬೇಕಾದ್ರೂ ಮಾಡಬಹುದು, ಯಾವುದಕ್ಕೂ ಹೇಸೋದಿಲ್ಲ ಅವರು. ಹಾಗಾಗಿ ನೋಡ್ಬೇಕು ಟ್ರಂಪ್ ಏನ್ ಮಾಡ್ತಾರೆ ಮುಂದೆ ಅಂತ. ಆದ್ರೆ ಒಂದಂತೂ ಸ್ಪಷ್ಟ ಸ್ನೇಹಿತರೆ, ಟ್ರಂಪ್ ಸರ್ಕಾರ ಈಗ ಆಲ್ರೆಡಿ ಮಡುರೋರನ್ನ ಮಾದಕ ವಸ್ತುಗಳ ಕಿಂಗ್ ಪಿನ್ ಅಂತ ತೋರಿಸ್ತಾ ಇದೆ. ಗ್ರೌಂಡ್ ವರ್ಕ್ ಮಾಡ್ಕೊಂಡಿದೆ ಆಕ್ಷನ್ ತಗೊಳ್ಳೋಕೆ. ಮಡುರೋ ಅವರು ಕಾರ್ಟೆಲ್ ಡೆ ಲಾಸ್ ಸೋಲ್ಸ್ ನ ನಶಾ ಕಳ್ಳ ಸಾಗಾಣಿಕೆ ಜಾಲ, ಅದರ ಹೆಡ್ ಅಂತ ಅಮೆರಿಕ ಡಿಕ್ಲೇರ್ ಮಾಡಿದೆ ಅವ್ರನ್ನ. ಹೀಗಾಗಿ ಅಮೆರಿಕ ಕಾನೂನುಬದ್ಧವಾಗಿನೇ ಏನಾದ್ರೂ ಇವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಎಲ್ಲ ಗ್ರೌಂಡ್ ವರ್ಕ್ ಮಾಡ್ತಾ ಇದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆನೆ ಮಡುರೋ ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಹೊಸ ಆಪ್ ಲಾಂಚ್ ಮಾಡಿದ್ದಾರೆ. ಇದನ್ನ ವೆನ್ ಆಪ್ ಅಂತ ಕರೀತಾ ಇದ್ದಾರೆ. ಈ ಆಪ್ ಬಳಸಿಕೊಂಡು ಸರ್ಕಾರಿ ವಿರೋಧಿ ಕೆಲಸ ಮಾಡೋರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ರಿಪೋರ್ಟ್ ಮಾಡಿ ಅಂತ ಜನರಿಗೆ ಸೂಚನೆ ಕೊಟ್ಟಿದ್ದಾರೆ. ಅಂದಹಾಗೆ ಈ ಆಪ್ ಅನ್ನ 2022ರಲ್ಲಿ ಮಡುರೋ ಲಾಂಚ್ ಮಾಡಿದ್ರು. ಮೆಸೇಜಿಂಗ್ ಸರ್ವಿಸ್ ಆಪ್ ಇದು. ಇದರಲ್ಲಿ ವಿದ್ಯುತ್ ಕಡಿತ, ನೀರಿನ ಅಡಚಣೆಯಂತ ಸಮಸ್ಯೆಗಳಿದ್ರೆ ರಿಪೋರ್ಟ್ ಮಾಡಿ ಅಂತ ಜನರಿಗೆ ಹೆಲ್ಪ್ ಲೈನ್ ತರ ತಂದಿದ್ರು. ಈಗ ಇದನ್ನ ಸರ್ಕಾರದ ವಿರುದ್ಧ, ಮಡುರೋ ವಿರುದ್ಧ ಯಾರಾದ್ರೂ ಮಾತನಾಡ್ತಿದ್ರೆ, ಚಟುವಟಿಕೆ ನಡೆಸ್ತಾ ಇದ್ರೆ ಅವ್ರ ಬಗ್ಗೆ ಸರ್ವೆಲೆನ್ಸ್ ಮಾಡೋಕೆ, ಜನರ ಮೇಲೇನೆ ಸರ್ವೆಲೆನ್ಸ್ ಮಾಡೋಕೆ, ರಿಪೋರ್ಟ್ ಮಾಡೋಕೆ ಇದನ್ನ ಯೂಸ್ ಮಾಡಿ ಅಂತ ವೆನೆಜುವೆಲಾ ಸರ್ಕಾರ ಆಗ್ರಹ ಮಾಡಿದೆ ಜನರಿಗೆ. ಏನೋ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ನಿಮ್ಗೆ ಗೊತ್ತು, ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ನಮ್ಮ ಕೆಲಸದಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ಮೆಂಬರ್ಸ್ಗೆ ಸಿಗ್ತಾ ಇದೆ. ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅಲ್ಲಿ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನೀವು ತಗೊಳ್ಳೋ ಒಂದೊಂದು ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ನಮಗೆ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋಕೆ ನೀವು ಶಕ್ತಿ ಕೊಟ್ಟಂತೆ ಕೂಡ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕೆಳಗಡೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ, ಲಿಂಕ್ ಇದೆ ಅಲ್ಲಿ. ಬನ್ನಿ ಈಗ ಸುತ್ತು ಜಗತ್ತಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನು ಅಮೆರಿಕ ಮತ್ತು ರಷ್ಯಾ ನಡುವೆ ಮತ್ತೆ ಅಣ್ವಸ್ತ್ರ ರೇಸ್ ಶುರುವಾಗೋ ಎಲ್ಲ ಲಕ್ಷಣ ಇದೆ. ಇತ್ತೀಚೆಗೆ ಟ್ರಂಪ್ ತಮ್ಮ ಯುದ್ಧ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ವಾರ್ಗೆ, ರಕ್ಷಣಾ ಇಲಾಖೆಗೆ ಅಣ್ವಸ್ತ್ರ ಪರೀಕ್ಷೆ ಮಾಡೋಕೆ ಆದೇಶ ಕೊಟ್ಟಿದ್ರು. ಈಗ ಪುಟಿನ್ ರುಚಿಗೆದ್ದಿದ್ದಾರೆ. ಅಣ್ವಸ್ತ್ರಗಳ ಪರೀಕ್ಷೆಯನ್ನ ಮತ್ತೆ ಆರಂಭಿಸುವ ಬಗ್ಗೆ ಪ್ಲಾನ್ ಮಾಡಿ ನಮಗೆ ಸಲಹೆ ಕೊಡಿ ಅಂತ ಅವರು ಅವರ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ತಮ್ಮ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಮತ್ತು ಸರ್ಕಾರಿ ಏಜೆನ್ಸಿಗಳೊಂದಿಗೆ ಹೈ ಲೆವೆಲ್ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ಮಾಡಿದ್ದಾರೆ. ಅಮೆರಿಕದ ಇಂಟೆನ್ಷನ್ ಏನಿದೆ, ನಾವು ಅಣ್ವಸ್ತ್ರ ಪರೀಕ್ಷೆ ಮಾಡಬೇಕೋ ಬೇಡವೋ ಇದ್ರ ಬಗ್ಗೆ ಡಿಸ್ಕಸ್ ಆಗಬೇಕು, ಸಲಹೆಗಳನ್ನು ಕೊಡಿ ಅನ್ನೋ ಆದೇಶವನ್ನ ಪುಟಿನ್ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕ ಮೊದಲು ಅಣ್ವಸ್ತ್ರ ಪರೀಕ್ಷೆ ಶುರು ಮಾಡಿದ್ರೆ ರಷ್ಯಾನು ಕೂಡ ಮಾಡುತ್ತೆ ಅಂತ ಪುಟಿನ್ ಈ ಮೀಟಿಂಗ್ ನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಇದರ ನಡುವೆ ಅಮೆರಿಕದ ವಾಯುಪಡೆ ಹೊಸ ಮಿಸೈಲ್ ಟೆಸ್ಟ್ ಮಾಡಿದೆ. ಅನ್ಆರ್ಮ್ಡ್ ಮಿನಿಟ್ ಮ್ಯಾನ್ ಥರ್ಡ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಯುನೈಟೆಡ್ ಸ್ಟೇಟ್ಸ್ ಏರ್ ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ AFGSC ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಈ ಮಿಸೈಲ್ ಟೆಸ್ಟ್ ವೇಳೆ ನಿಖರವಾಗಿ ಟಾರ್ಗೆಟ್ನ ಹೊಡೆದು ಹಾಕಿದೆ. ಟಾರ್ಗೆಟ್ ರೀಚ್ ಆಗೋಕ್ಕೂ ಮುನ್ನ ಮಿಸೈಲ್ ಸುಮಾರು 4200 ಮೈಲುಗಳಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂತ ಅಮೆರಿಕನ್ ಏರ್ ಫೋರ್ಸ್ ಹೇಳಿದೆ. ಮತ್ತೊಂದು ಕಡೆ ಟ್ರಂಪ್ರ ಮಾತಿನ ಧಾಟಿಯಲ್ಲಿ ಮತ್ತಷ್ಟು ಚೇಂಜಸ್ ಆಗಿದೆ. ಈಗ ಇಷ್ಟು ದಿನ ಭಾರತ ಪಾಕ್ ಕದನದಲ್ಲಿ 6 ಜೆಟ್, 5 ಜೆಟ್, 7 ಜೆಟ್ ಅಂತ ಇದ್ರು. ಈಗ ಈ ಸಂಘರ್ಷದಲ್ಲಿ ಒಟ್ಟು 8 ಜೆಟ್ಗಳು ನಾಶ ಆದವು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಮತ್ತು ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ನಾನು ಪಾಕ್ ಮತ್ತು ಭಾರತಕ್ಕೆ ಹೇಳಿದೆ. ಹೀಗೆ ಹೇಳಿದ ನಂತರ ಈ ಎರಡೂ ದೇಶಗಳು ಕದನ ವಿರಾಮ ಮಾಡಿಕೊಳ್ಳೋಕೆ ಮರುದಿನ ನನಗೆ ಕಾಲ್ ಮಾಡಿದ್ರು.
ಹೀಗಾಗಿ ಸಂಘರ್ಷ ನಿಂತು ಹೋಯ್ತು. ಟ್ಯಾರಿಫ್ ಇಲ್ಲದೆ ಇದು ಯಾವುದು ನಡೀತಾ ಇರಲಿಲ್ಲ. ಸೊ ನಾನೇ ಶಾಂತಿ ದೂತ, ನನ್ನ ಶಾಂತಿ ಅಸ್ತ್ರವೇ ಟ್ಯಾರಿಫ್ ಅನ್ನೋದನ್ನ ಮತ್ತೆ ಹೇಳ್ಕೊಂಡಿದ್ದಾರೆ ಟ್ರಂಪ್. ಏನೋ ಸಿರಿಯಾದ ಹೊಸ ಅಧ್ಯಕ್ಷ ಅಹಮದ್ ಅಲ್ ಶರಾ ಜೊತೆ ಅಮೆರಿಕದ ಟ್ರಂಪ್ ಸರ್ಕಾರ ಸಂಬಂಧ ಗಟ್ಟಿ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಅಹಮದ್ ಅಲ್ ಶರಾ ಮತ್ತವರ ಸರ್ಕಾರದ ಪ್ರಮುಖ ಸದಸ್ಯರ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕೋಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮನವೊಲಿಸೋಕೆ ಅಮೆರಿಕ ಈಗ ಪ್ರಯತ್ನ ಶುರು ಮಾಡಿದೆ. ಇದಕ್ಕಾಗಿ ಭದ್ರತಾ ಮಂಡಳಿ ಮುಂದೆ ಅಮೆರಿಕ ರೆಸಲ್ಯೂಷನ್ ಇಟ್ಟಿದೆ. ಈ ರೆಸಲ್ಯೂಷನ್ ಅನ್ನ ಯಾವಾಗ ಮತಕ್ಕೆ ಹಾಕಬೇಕು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬರೀ 9 ಮತಗಳು ಬಿದ್ದರೆ, ಹಾಗೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಪವರ್ ಬಳಸದೇ ಇದ್ರೆ ಈ ರೆಸಲ್ಯೂಷನ್ ಪಾಸ್ ಆಗುತ್ತೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ನ ರಣಾರ್ಭಟ ಮುಂದುವರೆದಿದೆ. ದಕ್ಷಿಣ ಲೆಬನಾನ್ ನಲ್ಲಿ ಇಸ್ರೇಲ್ ಯುದ್ಧ ವಿಮಾನ ನುಗ್ಗಿಸಿ ಸ್ಫೋಟಕ ಸುರಿಸಿದೆ. ಪರಿಣಾಮ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು, ಇನ್ನೊಬ್ಬ ಗಾಯಗೊಂಡಿದ್ದಾರೆ. ಲೆಬನಾನ್ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಇತ್ತ ಗಾಜಾದಲ್ಲೂ ಕೂಡ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದೆ. ಇಸ್ರೇಲ್ ದಾಳಿಗೆ 2 ಪ್ರಾಣ ಕಳ್ಕೊಂಡಿದ್ದಾರೆ. ಈ ಮೂಲಕ ಕದನ ವಿರಾಮಕ್ಕೆ ಮತ್ತೊಂದು ದೊಡ್ಡ ತೂತು ಬಿದ್ದಿದೆ. ಈ ನಡುವೆ ಹಮಾಸ್ ಇಸ್ರೇಲ್ ಒತ್ತೆಯಾಳುವಿನ ದೇಹವನ್ನ ಹಸ್ತಾಂತರಿಸಿದೆ. ಅದಕ್ಕೆ ಇಸ್ರೇಲ್ ಕೂಡ 15 ಪ್ಯಾಲೆಸ್ತೇನಿಗಳ ಮೃತದೇಹಗಳನ್ನು ಹಮಾಸ್ಗೆ ಒಪ್ಪಿಸಿದೆ. ಇತ್ತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹಮಾಸ್ಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಮಾಸ್ಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅವರ ಟನಲ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಮಾಸ್ಗಳನ್ನ ನಿಶಸ್ತ್ರೀಕರಣಗೊಳಿಸುವುದು, ಅನಾಮ್ ಮಾಡೋದು ನಮ್ಮ ಗುರಿ. ಗಾಜಾವನ್ನ ಸೇನಾ ಮುಕ್ತಗೊಳಿಸೋದು ಮತ್ತು ಒತ್ತೆಯಾಳುಗಳ ದೇಹಗಳನ್ನು ರಿಕವರ್ ಮಾಡಿಕೊಳ್ಳೋದು ಇಸ್ರೇಲ್ನ ಉದ್ದೇಶ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ತರದ ವ್ಯಕ್ತಿಯನ್ನ ನಾನು ಎಲ್ಲೂ ನೋಡಿಲ್ಲ, ಹೆಂಗಿದಾರ್ ನೋಡಿ ಅವರು ಅಂತ ಟ್ರಂಪ್ ಜಿನ್ಪಿಂಗ್ ರನ್ನ ಕಾಲೆಳೆದಿದ್ದಾರೆ. ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಟ್ರಂಪ್ಗೆ ಗೊತ್ತು. ಇಂಥ ಮನುಷ್ಯನ್ ನೋಡಿಲ್ಲ, ಹಿಂಗಿದಾರ್ ನೋಡಿ ಅವರು. ಇತ್ತೀಚೆಗಷ್ಟೇ ಮಲೇಷ್ಯಾಗೆ ಆಸಿಯಾನ್ ಶೃಂಗಸಭೆಗೆ 2 ಬಂದಿದ್ರು. ಇದನ್ನ ನೆನೆಸ್ಕೊಂಡು ಮಾತನಾಡಿರೋ ಟ್ರಂಪ್, ಆ ಜಿನ್ಪಿಂಗ್ ಎಷ್ಟು ಸ್ಟ್ರಿಕ್ಟ್ ಮನುಷ್ಯ ಗೊತ್ತಾ ಅಪ್ಪ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಮೀಟಿಂಗ್ ವೇಳೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರ ಟೀಮ್ ಬಹಳ ಸೀರಿಯಸ್ ಮತ್ತು ಶಿಸ್ತಿನ ನಡ್ಕೊಳ್ತಾ ಇತ್ತು. ತಲೆಯನ್ನ ಎತ್ತಿ 2 ಕೈಗಳನ್ನ ಹಿಂದಕ್ಕೆ ಕಟ್ಟಿ ಸ್ಟಿಫ್ ಆಗಿ ನಿಂತ್ಕೊಂಡಿದ್ರು. ಜಿನ್ಪಿಂಗ್ ರ ಆ 2 ಸೈಡ್ ನಲ್ಲಿ 6 ಜನ ಇದ್ರು. ಅವರೆಲ್ಲ ಹಿಂಗ್ ಸ್ಟ್ರೈಟ್ ಆಗಿ ನಿಂತ್ಕೊಂಡಿದ್ರು. ನಾನು ಆ ಅಧಿಕಾರಿಗಳ ಹತ್ರ ಮಾತನಾಡೋಕು ಕೂಡ ಹೋದೆ, ಆದ್ರೆ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಜಿನ್ಪಿಂಗ್ ತಮ್ಮ ಅಕ್ಕಪಕ್ಕದಲ್ಲಿದ್ದವರಿಗೆ ತುಟಿ ಬಿಡಕ್ಕೆ ಬಿಟ್ಟಿಲ್ಲ. ಒಂಥರ ಗದರಿಸೋರ ತರ ಅಕ್ಕಪಕ್ಕದಲ್ಲಿದ್ದವರನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಜಿನ್ಪಿಂಗ್ ಬಹಳ ಟಫ್ ಮತ್ತು ಸ್ಮಾರ್ಟ್ ವ್ಯಕ್ತಿ. ಗಂಡಸರು ಇಷ್ಟೊಂದು ಹೆದರ್ಕೊಂಡು ನಿಂತಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳಿ ಬಹಳ ಉದ್ಗಾರಗಳನ್ನು ತೆಗೆದಿದ್ದಾರೆ ಟ್ರಂಪ್. ಸೆನೆಟರ್ಗಳಿಗೆ ಆಯೋಜಿಸಿದ ಉಪಹಾರ ಕೂಟದಲ್ಲಿ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ಟೀಮ್ ಕೂಡ ಯಾಕೆ ಆ ರೀತಿ ಮಾಡಬಾರದು, ಅದರಲ್ಲೂ ಕೂಡ JD ಅಂದ್ರೆ ನಮ್ಮ ವೈಸ್ ಪ್ರೆಸಿಡೆಂಟ್, ನೀವಂತೂ ಹಾಗೆ ಮಾಡಿರೋದನ್ನ ನಾನು ನೋಡೇ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನೀವು ನನ್ನ ಪಕ್ಕದಲ್ಲಿ ಯಾಕೆ ಹಿಂಗೆ ನಿಂತ್ಕೋಬಾರ್ದು, ಬಿಗಿಯಾಗಿ ಸ್ಟಿಫ್ ಆಗಿ ಬಾಡಿಗಾರ್ಡ್ ಕಮಾಂಡೋಗಳ ತರ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಅಮೆರಿಕದ ಅಧ್ಯಕ್ಷ, ಶಾಂತಿ ದೂತ, ಅದಾದ್ಮೇಲೆ ಶತ್ರುಗಳ ಸಂಹಾರಕ, ವ್ಯಾಪಾರಿ, ಡೀಲ್ ಮೇಕರ್, ಇದೆಲ್ಲದ ಜೊತೆಗೆ ದಿನಕ್ಕೊಂದು 10 ನಿಮಿಷ ಅಮೆರಿಕನ್ರನ್ನ ನಗ್ಸೋಣ, ಸ್ಟ್ಯಾಂಡ್ ಅಪ್ ಕಾಮಿಡಿ ಕೂಡ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಇದ್ದಂಗೆ ಕಾಣಿಸ್ತಾ ಇದ್ದವರು ಮಾತಾಡ್ತಿರೋದೆಲ್ಲ ನೋಡ್ತಾ ಇದ್ರೆ. ಈ ನಡುವೆ ಅಮೆರಿಕದ ಮೇಲೆ ವಿಧಿಸಿದ್ದ 24% ಟ್ಯಾರಿಫ್ ಅನ್ನ ಚೀನಾ 1 ವರ್ಷ ತನಕ ಮುಂದೂಡಿಕೆ ಮಾಡಿದೆ. ಅಲ್ಲದೆ 10% ಟ್ಯಾರಿಫ್ ಅನ್ನ ಕಂಟಿನ್ಯೂ ಮಾಡೋಕೆ ನಿರ್ಧರಿಸಿದೆ ಅಂತ ಚೀನಾದ ಫಿನಾನ್ಸ್ ಮಿನಿಸ್ಟ್ರಿ ಕನ್ಫರ್ಮ್ ಮಾಡಿದೆ. ಅದಲ್ಲದೆ ಅಮೆರಿಕ ಕೂಡ ಚೀನಾ ಮೇಲೆ ಹೇರಿದ ಅಡಿಷನಲ್ ಟ್ಯಾರಿಫ್ ಅನ್ನ 20% ನಿಂದ 10%ಗೆ ಇಳಿಸಿದೆ. ಇದೇ ನವೆಂಬರ್ 10ರಿಂದ ಇದು ಜಾರಿಗೆ ಬರುತ್ತೆ ಅಂತ ಅಮೆರಿಕ ಹೇಳಿದೆ. ಏನೋ ಸೌದಿ ಅರೇಬಿಯಾ ನಂತರ ಪಾಕ್ ತನ್ನ ಇನ್ನೊಂದು ಅರಬ್ ಬ್ರದರ್ ಕತಾರ್ ಬಳಿ ರಕ್ಷಣಾ ಸಹಕಾರವನ್ನ ಹೆಚ್ಚಿಸಿಕೊಳ್ಳುವ ಮಾತನಾಡಿದೆ. ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಕತಾರ್ಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಕತಾರ್ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಜೊತೆಗೆ ಡಿಫೆನ್ಸ್, ಅಗ್ರಿಕಲ್ಚರ್, ಫುಡ್ ಸೆಕ್ಯೂರಿಟಿ, ಹೂಡಿಕೆ ಸೇರಿ ಸಾಕಷ್ಟು ವಲಯಗಳಲ್ಲಿ ಸಹಯೋಗ ಹೆಚ್ಚಿಸೋಕೆ ಮತ್ತು ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ಳೋಕೆ ಜರ್ದಾರಿ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಸೌದಿ ಅರೇಬಿಯಾ ತರ ನಿಮಗೂ ಬೇಕಿದ್ರೆ ಅಣ್ವಸ್ತ್ರದ ರಕ್ಷಣೆ ಕೊಡ್ತೀವಿ ಅನ್ನೋ ವಿಚಾರವನ್ನ ತೇಲಿಬಿಟ್ಟಿದ್ದಾರೆ. ಏನೋ ಮೆಕ್ಸಿಕೋ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬಾಮ್ ಸಾರ್ವಜನಿಕರೊಂದಿಗೆ ಇಂಟರಾಕ್ಟ್ ಮಾಡ್ತಿರುವಾಗ ಭದ್ರತಾ ಲೋಪ ಆಗಿದೆ. ಕುಡಿದು ಟೈಟ್ ಆಗಿದ್ದ ವ್ಯಕ್ತಿಯೊಬ್ಬ ಅವರನ್ನ ಮುಟ್ಟಿ ಅನುಚಿತವಾಗಿ ವರ್ತಿಸಿದ್ದಾನೆ, ಅಸಹ್ಯವಾಗಿ ನಡ್ಕೊಂಡಿದ್ದಾನೆ. ಕ್ಲೌಡಿಯಾ ತಮ್ಮ ಬೆಂಬಲಿಗರೊಂದಿಗೆ ಇವೆಂಟ್ ಒಂದಕ್ಕೆ ಹೋಗ್ತಿದ್ದಾಗ ಈ ಘಟನೆಯಾಗಿದೆ. ಕ್ಲೌಡಿಯಾರ ಬಾಡಿಗಾರ್ಡ್ಸ್ ಇದ್ರೂ ಕೂಡ ಇದನ್ನ ತಕ್ಷಣ ತಡೆಯೋಕೆ ಫೇಲ್ ಆಗಿದ್ದಾರೆ. ಸದ್ಯ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಆದರೆ ದೇಶದ ಅಧ್ಯಕ್ಷೆ ಮೇಲೆ ಬಾಡಿಗಾರ್ಡ್ಸ್ ಇರುವಾಗಲೇ ಇರ್ತಿ ದೌರ್ಜನ್ಯ ಮಾಡಬಹುದು, ಟಚ್ ಮಾಡಬಹುದು ಅಂತ ಹೇಳಿದ್ರೆ ಇದು ಯಾವ ತರದ ಸೆಕ್ಯೂರಿಟಿ ವ್ಯವಸ್ಥೆ ಇರುವುದು? ಹಾಗಾದ್ರೆ ಏನಾದರೂ ದಾಳಿನೇ ಮಾಡಿಬಿಟ್ಟಿದ್ರೆ, ಹತ್ಯೆ ಪ್ರಯತ್ನ ಮಾಡಿದ್ರೆ ಹೆಂಗ್ ತಡಿತಾ ಇದ್ರು ಇವರು ಅನ್ನೋ ಪ್ರಶ್ನೆ ಈಗ ಚರ್ಚೆಯಾಗ್ತಾ ಇದೆ. ಇನ್ನು ಭಾರತದ ವಿಚಾರದಲ್ಲಿ ಬಾಂಗ್ಲಾ ಸ್ವಲ್ಪ ಮೆತ್ತಗಾದಂಗೆ ಕಾಣಿಸ್ತಾ ಇದೆ. ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಜಾಕಿರ್ ನಾಯಕ್ಗೆ ಬಾಂಗ್ಲಾದ ಯೂನುಸ್ ಸರ್ಕಾರ ಭವ್ಯ ಸ್ವಾಗತ ಕೋರೋಕೆ ರೆಡಿಯಾಗಿತ್ತು. ಅಲ್ಲಿನ ಮೂಲಭೂತವಾದಿಗಳಂತೂ ಸರ್ವಾಂಗಗಳನ್ನ ಬಡಿದುಕೊಂಡು ರೆಡಿಯಾಗಿದ್ರು ವೆಲ್ಕಮ್ ಮಾಡೋಕೆ. ಆದ್ರೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇತ್ತು. ಇದಕ್ಕೆ ಭಾರತದಲ್ಲಿ ಆಕ್ರೋಶ ಇತ್ತು. 1 ತಿಂಗಳು ಈತ ಈ ಧಾರ್ಮಿಕ ಮೂಲಭೂತವಾದವನ್ನ ಹರಡ್ತಾನೆ ಅನ್ನೋದು ಚರ್ಚೆ ಆಗ್ತಿತ್ತು. ಈಗ ಫೈನಲಿ ಬಾಂಗ್ಲಾ ಯೂ ಟರ್ನ್ ಹೊಡೆದಿದೆ. ಯೂನುಸ್ ಸರ್ಕಾರ ಉಲ್ಟಾ ಹೊಡೆದಿದೆ.
ಹಿಂದಿನ ಆದೇಶವನ್ನ ರದ್ದು ಮಾಡಿದೆ. ಭದ್ರತಾ ಕಾರಣಗಳನ್ನು ಉಲ್ಲೇಖಿಸಿ ನೀವು ಬರೋದು ಬೇಡ ಅಂತ ಹೇಳಿದೆ. ಮುಂದಿನ ವರ್ಷ ಬಾಂಗ್ಲಾದಲ್ಲಿ ಎಲೆಕ್ಷನ್ ಇದೆ. ಜಾಕಿರ್ ನಾಯಕ್ ಬಂದ್ರೆ ಬಾಂಗ್ಲಾದಲ್ಲಿ ಭಾರಿ ಜನ ಸೇರ್ಬೋದು. ಭದ್ರತಾ ಸಿಬ್ಬಂದಿಗೆ ಸವಾಲು. ಹಾಗಾಗಿ ನೀವು ಬರೋದು ಬೇಡ ಅಂತ ಬಾಂಗ್ಲಾ ಪ್ರವೇಶಕ್ಕೆ ಕೊಟ್ಟಿದ್ದ ಅನುಮತಿಯನ್ನ ನಿರಾಕರಿಸಿದೆ. ಈಗ ಚುನಾವಣೆ ನಂತರ ಬಾಂಗ್ಲಾ ಪ್ರವೇಶಕ್ಕೆ ನೀವು ಅನುಮತಿಯನ್ನ ಪಡಿಬಹುದು ಅಂತ ಹೇಳಿದೆ. ಮುಂದಕ್ಕೆ ಹಾಕಿದೆ, ನೋಡೋಣ ಆಮೇಲೆ ಅಂತ ಹೇಳಿ. ಏನೋ ಫ್ರಾನ್ಸ್ನ ಒರ್ಲಾನ್ ಅನ್ನೋ ದ್ವೀಪದಲ್ಲಿ ವ್ಯಕ್ತಿಯೊಬ್ಬ ಮನಸೋ ಇಚ್ಛೆ ಪಾದಚಾರಿಗಳ ಮೇಲೆ ಕಾರು ಹರಿಸಿದ್ದಾನೆ. ಪರಿಣಾಮ 9 ಮಂದಿ ಗಾಯಗೊಂಡಿದ್ದಾರೆ, 4 ಗಂಭೀರ ಗಾಯಗೊಂಡಿದ್ದಾರೆ. ಘಟನೆ ಬಳಿಕ ಈ ವ್ಯಕ್ತಿ ತನ್ನ ಕಾರಿಗೆ ಬೆಂಕಿ ಇಟ್ಟು ಪರಾರಿಯಾಗೋಕ್ಕೂ ಪ್ರಯತ್ನ ಪಟ್ಟಿದ್ದ. ಅಷ್ಟರಲ್ಲಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನನ್ನ ವಶಕ್ಕೆ ಪಡಿತಾ ಇರೋ ವೇಳೆ ಇಸ್ಲಾಮಿಕ್ ಧಾರ್ಮಿಕ ಘೋಷಣೆಯನ್ನ ಕೂಡ ಈತ ಜೋರಾಗಿ ಕೂಗಿದ್ದಾನೆ. ಸದ್ಯ ಈತನ ಮೇಲೆ ಕೊಲೆ ಯತ್ನದ ಕೇಸ್ ದಾಖಲಿಸಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಈತನ ಉದ್ದೇಶ ಏನಾಗಿತ್ತು, ಈತ ಇಸ್ಲಾಮಿಕ್ ಧಾರ್ಮಿಕ ಘೋಷಣೆಯನ್ನ ಈ ರೀತಿ ಒಂದು ರೀತಿ ಹತ್ಯಾಕಾಂಡದ ಪ್ರಯತ್ನ ನಡೆಸಿದ ಮೇಲೆ ಯಾಕೆ ಕೂಗುದ, ಈತ ಏನಾದ್ರೂ ಉಗ್ರ ಸಂಘಟನೆಗಳಿಂದ ಬ್ರೈನ್ ವಾಶ್ ಆಗಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದ ಅಂತೆಲ್ಲ ತನಿಖೆ ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.